ಉಡುಪಿಯಲ್ಲಿ ಹಿಜಾಬ್ ಕೇಸರಿ ಸಂಘರ್ಷದ ಹಿನ್ನೆಲೆಯಲ್ಲಿ ಉನ್ನತ ತನಿಖೆ ನಡೆಸಬೇಕು ಅಂತ ಗೃಹ ಸಚಿವರಿಗೆ ಒಂದು ಪತ್ರ ಬರೆದಿದ್ದಾರೆ. ಗೃಹ ಸಚಿವರಿಗೆ ಉಡುಪಿ ಭಾಗದ ಶಾಸಕರು ರಘುಪತಿ ಭಟ್ ಒಂದು ಪತ್ರ ಬರೆದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇಸ್ಲಾಂ ಸಂಘಟನೆಗಳು ಕೋಮುವಾದ ಅಶಾಂತಿ ಸೃಷ್ಟಿ ಮಾಡ್ತಾ ಇದೆ. ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಅದು ಅವಶ್ಯಕತೆ ಇದೆ. 12 ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ತರಬೇತಿ ಕೊಟ್ಟಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇಸ್ಲಾಂ ಸಂಘಟನೆಗಳಿಂದ ಗುಪ್ತ ಸ್ಥಳದಲ್ಲಿ ತರಬೇತಿ ಕೊಟ್ಟಿದ್ದಾರೆ. ಉಡುಪಿ ಘಟನೆ ಕುರಿತು ಉನ್ನತ ತನಿಖೆ ನಡೆಸುವ ಅವಶ್ಯಕತೆ ಇದೆ. ದಯವಿಟ್ಟು ಅದು ಮಾಡಿ, ಆಗ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಪತ್ರದ ಮೂಲಕ ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ರಾಯಚೂರಿಗೆ ಹೋಗೋಣ. ರಾಯಚೂರಲ್ಲಿ PU ಮತ್ತು ಪದವಿ ಕಾಲೇಜುಗಳು ಪುನರಾರಂಭ ಆಯಿತು. ಬುರ್ಕಾ ಹಿಜಾಬ್ ಅನ್ನು ಧರಿಸಿ ಬಂದರು ವಿದ್ಯಾರ್ಥಿನಿಯರು. ಬ್ರೇಕಿಂಗ್ ನ್ಯೂಸ್. ಬುರ್ಕಾ ಹಿಜಾಬ್ ಧರಿಸಿ ಬಂದರು ವಿದ್ಯಾರ್ಥಿನಿಯರು. ಹಿಜಾಬ್ ಅನ್ನು ತೆಗೆದು ಕ್ಲಾಸ್ ರೂಮ್ಗೆ ಹೋಗ್ತಾರೆ ಅಂದ್ರು ಪ್ರಿನ್ಸಿಪಾಲ್ರು. ಕಾಲೇಜಿನ ಕೊಠಡಿಯಲ್ಲಿ ಬುರ್ಕಾ ಹಾಗೂ ಹಿಜಾಬ್ ಅನ್ನು ತೆಗೆದು ತರಗತಿ ಕೊಠಡಿಗೆ ತೆರಳುತ್ತಾ ಇದ್ದಾರೆ. ಪ್ರಾಚಾರ್ಯರ ಕುಂಟೆಪ್ಪ ಗೌರಿಪುರ ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಯಚೂರಿಂದ ಬರ್ತಿರುವಂತಹ ಸುದ್ದಿ. PU ಮತ್ತು ಪದವಿ ಕಾಲೇಜ್ ಶುರುವಾಯಿತು. ಬುರ್ಕಾ ಹಿಜಾಬ್ ಅನ್ನು ಧರಿಸಿ ವಿದ್ಯಾರ್ಥಿನಿಯರು ಬಂದರು. ಅದನ್ನು ಹೊರಗಡೆ ತೆಗೆದಿಟ್ಟು ಕ್ಲಾಸ್ಗೆ ಹೋಗ್ತಾರೆ ಅಂತ ಪ್ರಿನ್ಸಿಪಾಲ್ ಹೇಳಿದ್ರು. ಕಾಲೇಜಿನ ಕೊಠಡಿಯಲ್ಲಿ ಬುರ್ಕಾ ಹಾಗೂ ಹಿಜಾಬ್ ಅನ್ನು ತೆಗೆದು ಕೊಠಡಿಗೆ ಹೋಗ್ತಾರೆ ಅಂತ ಪ್ರಾಚಾರ್ಯರು ಕುಂಟಪ್ಪ ಗೌರಿಪುರ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಹಾಸನ, ಯಾದಗಿರಿ ಆ ಭಾಗದಲ್ಲೂ ಕೂಡ ಧರಣಿ, ಪ್ರತಿಭಟನೆ, ಆಕ್ರೋಶ ಇದೆಲ್ಲವೂ ವ್ಯಕ್ತ ಆಗ್ತಾ ಇದೆ. ಅಲ್ಲೂ ಕೂಡ ಮಕ್ಕಳು ನಾವು ಹಿಜಾಬ್ ತೆಗಿಯಲ್ಲ, ಕಾಲೇಜಿನ ಹೊರಗಡೆ ಕೂತಿದ್ದಾರೆ. ಒಳಗೆ ಬರೋದಕ್ಕೆ ಹೈಕೋರ್ಟ್ನ ಆದೇಶ ಪಾಲನೆ ಮಾಡಬೇಕು ಅಂತ ಮಧ್ಯಂತರ ಸೂಚನೆ ಇದೆ, ಅದನ್ನು ಫಾಲೋ ಮಾಡಬೇಕು ಅಂತ ಆಡಳಿತ ಮಂಡಳಿ ಅಥವಾ ಪ್ರಾಂಶುಪಾಲರು. ಆದರೆ ಆ ಮಕ್ಕಳು ಅದಕ್ಕೆ ಒಪ್ಪಲ್ಲ ಅಂತ ಆ ಭಾಗದಲ್ಲಿ. ವಿಜಯಪುರದಲ್ಲೂ ಕೂಡ ತಾರಕಕ್ಕೇರಿದೆ ವಿವಾದ. ಅದರ ಎಲ್ಲ ದೃಶ್ಯ ತೋರಿಸ್ತಾ ಇದ್ದೀವಿ. ಟೀಚರ್ಸು, ಪ್ರಾಂಶುಪಾಲರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ಆದರೆ ಯಾವುದಕ್ಕೂ ಬಗ್ತಾ ಇಲ್ಲ ಮಕ್ಕಳು. ಪೋಷಕರು ಕೂಡ ಬಂದಿದ್ದಾರೆ. ಅಲ್ಲೊಂದಷ್ಟು ವಾದ ಪ್ರತಿವಾದ ನಡೀತಾರೆ. ಮುಖ್ಯಸ್ಥರು ಮತ್ತು JD ಅವರು ಇದನ್ನೆಲ್ಲ ಮುಖ್ಯಮಂತ್ರಿ ಆದೇಶಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿಕೆ ಬಯಸ್ತೇನೆ. ಅವ್ರಿಗೆ ಏನಾದರೂ ಗೊಂದಲ ಇದ್ದರೆ ಉನ್ನತ ಶಿಕ್ಷಣ ಸಚಿವ ಕಚೇರಿಯನ್ನು ಕೂಡ ಇವತ್ತು ಸಂಪರ್ಕಿಸ್ತಾರೆ. ಅಲ್ಲ, ನಿನ್ನೆ ತನಕ ಏನಾಗಲಿಲ್ಲ. ಇದು ಕೆಲವೊಂದು ಕನ್ಫ್ಯೂಷನ್ ಕೆಲವು ಕಡೆ ಯೂನಿವರ್ಸಿಟಿ ಅವರು, ಡಿಗ್ರಿ ಕಾಲೇಜ್ ಅವರಿಗೆ ಎಲ್ಲಿ ಆಗಲಿಲ್ಲ, ಸಮಸ್ಯೆಯಲ್ಲಿ ಆಗಲಿಲ್ಲ. ಇನ್ನು ಆಗಬಾರ್ದಲ್ಲ. ಸೊ ಕನ್ಫ್ಯೂಷನಲ್ಲಿ ಇದ್ದರು. ಇದಕ್ಕೆ ಸದರ ಬಗ್ಗೆ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ. ಇವತ್ತು ನೋಡಿ, ಈ ವಿಚಾರ ಇವತ್ತು ಕೋರ್ಟ್ನಲ್ಲಿದೆ. ನಾವಿಗೆ ಹಿಂದೆ ಯಾವ ಪದ್ಧತಿ ಇತ್ತು ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಯಾರಿಗೆ ಅವಕಾಶ ಇತ್ತು ಅಲ್ಲಿ ಅವಕಾಶ ಕೊಡಿ. ಎಲ್ಲಿ ಬಹುಶಃ ಮುಂಚೆ ಇರಲಿಲ್ಲ ಅಲ್ಲಿ ಕೋರ್ಟ್ ಇವತ್ತು ತೀರ್ಮಾನ ಇವತ್ತು ಮಾಡುವಂಥದ್ದು. ಈಗ ಗೊಂದಲ ಆಗೋದು ಬೇಡ ಅಂತೇಳಿ. ಮತ್ತು ಡಿಗ್ರಿ ಇದು ಯಾವುದು ಕೂಡ ಬರೋದಿಲ್ಲ. ಸೊ ಯಾರಿಗೂ ಕೂಡ ಗೊಂದಲ ಬೇಡ. ತಳಮಟ್ಟದಲ್ಲಿ ಯಾವುದೇ ಕಾಲೇಜಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಆಲೋಚನೆ ಮಾಡುವಾಗ ಏನಿದು ಕೂಡ ಉನ್ನತ ಶಿಕ್ಷಣ ಸಚಿವರ ಅನ್ನು ಸಂಪರ್ಕಿಸಿ ಅಲ್ಲಿನ ಕ್ಲಾರಿಟಿ ತಗೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಇಲ್ಲ, ನಾವು ಎಲ್ಲರೂ ಕೂಡ ಯಾವುದೇ ಗೊಂದಲ ಇಲ್ಲದೆ ಸೌಹಾರ್ದದಿಂದ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಯಾವ ಒಂದು ವಾತಾವರಣ ಬಹುಶಃ ಶಾಲಾ ಕಾಲೇಜಿನಲ್ಲಿ ಇವತ್ತಿದೆಯಾ ಹಿಂದೆ ಇತ್ತ, ಮತ್ತು ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಬರೀ ಶಿಕ್ಷಣ ಮಾತ್ರ ಅಲ್ಲ, ನಾವು ಭವಿಷ್ಯ ದಿನಗಳಲ್ಲಿ ಹೇಗೆ ಒಂದು ಸತ್ಪ್ರಜೆಗೆ ಬಾಳ್ಬೇಕೆಂಬಲ್ಲಿಯೇ ಒಂದು ಶಿಕ್ಷಣ ಕ್ಯಾಂಪಸ್ನಲ್ಲಿ ಸಿಕ್ಕುವಂಥ ಒಂದು ಅನುಭವ, ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಸಿಕ್ಕುವಂಥ ಒಂದು ಶಾಲಾ ಒಟ್ಟಾರದಲ್ಲಿ ಸಿಕ್ಕುವಂಥ ಒಂದು ಸೋದರತೆ, ಪ್ರೀತಿ ವಿಶ್ವಾಸ, ಸಂಸ್ಕೃತಿಯ ಹಂಚುವಿಕೆ, ಇದೆಲ್ಲವೂ ಕೂಡ ಒಂದು ವಿದ್ಯಾರ್ಥಿಯ ವ್ಯಕ್ತಿತ್ವ ರೂಪಿಸಿಕೊಂಡು ಭವಿಷ್ಯ ದಿನದಲ್ಲಿ ಅತ್ಯುತ್ತಮ ಸತ್ಪ್ರಜೆಗೆ ರೂಪಿಸಿಕೊಳ್ತದೆ. ಇದು ಆಗಬೇಕಾದ್ರೆ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಎಲ್ಲರ ಮುಖ್ಯ ಶಿಕ್ಷಕರ, ಶಾಲೆ ಸಮಿತಿಯವರ ಮತ್ತು ಊರವರ ಜವಾಬ್ದಾರಿ. ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಯಾವುದೊಂದು ಗೊಂದಲ ಆಗದ ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ಹೆತ್ತವರು, ಮುಖ್ಯ ಶಿಕ್ಷಕರು, ಮ್ಯಾನೇಜ್ಮೆಂಟ್ ಕಮಿಟಿ ಇವರು ಕೂತ್ಕೊಂಡು ಆ ಕ್ಯಾಂಪಸ್ನ ಸಮಸ್ಯೆ ಅಲ್ಲಿಗೆ ಬಗೆಹರಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.